ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲಟ್ಕನ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡಬೇಕು ಡೋರಿಗೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಸೊ ಈಗ ನಾವು ಲಟ್ಕನ್ನ ಯೂಸ್ ಮಾಡೋದಂದರೆ ಡೋರಿಗೆ, ಸೊ ಡ್ರೆಸ್ ಆಗಲಿ ಬ್ಲೌಸಸ್ ಆಗಲಿ ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ನಾವು ಲಟ್ಕನ್ನ ಡೋರಿಗೆ ಹಚ್ಚಿ ಸ್ಟಿಚ್ ಮಾಡ್ತೀವಿ. ಯಾಕಂದರೆ ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು ಲುಕ್ಕಾಗಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು 4 ಇಂಚ್ ಅಗಲ ತೊಗೊಂಡಿದ್ದೀನಿ, 4 ಇಂಚು ಲೆಂತ್ ತೊಗೊಂಡಿದ್ದೀನಿ. ಸೊ ನಾನು 2 ಪೀಸ್ನ ಮಾಡ್ಕೊಂಡಿದ್ದೀನಿ ಇದನ್ನು. ಸೊ ಒಂದು ಯಾವ ರೀತಿಯಾಗಿ ಅಟ್ಯಾಚ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ಸೊ ಸ್ಕಿಪ್ ಮಾಡಿದೆ ನೋಡಿ. ಸೊ ನಾನು ಇದನ್ನು ಈ ರೀತಿಯಾಗಿ ತೊಗೊಂಡಿದ್ದೀನಲ್ವಾ. ಸೊ ಈ ರೀತಿಯಾಗಿ 2 ಪೀಸ್ನ ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ನಾನು ಈ ರೀತಿಯಾಗಿ ಕ್ರಾಸಾಗಿ ಈ ರೀತಿಯಾಗಿ ಒಂದು ಕ್ರಾಸಾಗಿ ಮಡಿಸ್ಕೊಳ್ತಾ ಇದ್ದೀನಿ. ಸೊ ಈ ತುದಿಗೆ ಇಲ್ಲಿದೆಯಲ್ವಾ, ಸೊ ಅಲ್ಲಿಗೆ ನಾವು ಡೋರಿನ ಇಡೋಣ. ಸೊ ನಾನು ಇಲ್ಲಿ ಗೋಲ್ಡನ್ ಕಲರ್ ಡೋರಿ ತೊಗೊಂಡಿದ್ದೀನಿ. ಸೊ ಇದನ್ನು ಈ ರೀತಿಯಾಗಿ ಇಟ್ಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನೀವು ನೋಡ್ಬೋದು ಈ ರೀತಿಯಾಗಿ ಬಂದಿದೆ. ಸೊ ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ನಾವು ಕಟ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ. ಸೊ ಇದು ಎಕ್ಸ್ಟ್ರಾ ಜಾಸ್ತಿ ಏನಾದರೂ ಬಟ್ಟೆ ಇದ್ದರೆ ಕಟ್ ಮಾಡ್ಕೊಳ್ಳಿ. ಹಾಗೆ ಥ್ರೆಡ್ ಏನಾದರೂ ಸ್ವಲ್ಪ ಇದ್ದರೆ ಅದನ್ನು ಕೂಡ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿಯಾಗಿ ನೀಟಾಗಿ ಹೊಲಿಸ್ಕೊಳ್ಳೋಣ. ಸೊ ನೋಡಿ ಇದು ಯಾವ ರೀತಿಯಾಗಿ ಲಟ್ಕನ್ ಬಂದಿದೆ ಅಂತ. ಸೊ ಇದು ನಾವು ಮಾಡೋದು ತಪ್ಪು, ಇದು ಸ್ಟಿಚಿಂಗ್ ಹೊರಗೆ ಬಂದಿದೆ. ಸೊ ಇದನ್ನು ನಾವು ಒಳಗೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾನು ಈ ರೀತಿಯಾಗಿ ಇನ್ನೊಂದು ಲಟ್ಕನ್ನ ಸ್ಟಿಚ್ ಮಾಡಿ ತೋರಿಸ್ತಿದ್ದೀನಿ. ಸೊ ನೋಡಿ, ನಾನು ಇಲ್ಲಿ ಸಿಂಗಲ್ಲಾಗಿ ತೊಗೊಂಡಿದ್ದೀನಿ ಬಟ್ಟೆನ. ಸೊ ಈ ಸಿಂಗಲ್ಲಾಗಿ ಬಟ್ಟೆನ ತೊಗೊಂಡಿದ್ದೀನಲ್ವ. ಸೊ ಲಟ್ಕನ್ನ ನಾನು ಕ್ರಾಸಾಗಿ ಇಟ್ಕೊಂಡು ಇಲ್ಲಿ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಸ್ಟಿಚ್ನ ಯಾವ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಅಂತ ಸ್ವಲ್ಪ ಕ್ಲಿಯರಾಗಿ ನೋಡಿ, ಸ್ಕಿಪ್ ಮಾಡ್ಕೊತ ನೋಡಬೇಡಿ, ಯಾಕಂದರೆ ಗೊತ್ತಾಗೋದಿಲ್ಲ ವಿಡಿಯೋ. ಸೊ ನೋಡಿ ಈ ರೀತಿಯಾಗಿ ನಾನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನಾನು 1/2 ಇಂಚ್ ಬಿಡ್ತಾ ಇದ್ದೀನಿ. ಸೊ ಅದನ್ನೇ ಯಾಕೆ ಬಿಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನಾವು ಸ್ಟಿಚ್ ಮಾಡಿರೋದಿದೆ ಅಲ್ವಾ. ಸೊ ಅದನ್ನು ನಾವು ಅರ್ಧ ಒಳಗಡೆ ಹೋಗಬೇಕಾಗತ್ತೆ ಸ್ಟಿಚ್ಚು. ಸೊ ಹಾಗಾಗಿ ಈ ಕಡೆಯಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದ್ದು ಕಟ್ ಮಾಡ್ಕೊಳ್ತಿದ್ದೀನಿ ನಾನು. ಸೊ ನೀಟಾಗಿ ಬಟ್ಟೆನ ಕಟ್ ಮಾಡಿಕೊಂಡು ಇಲ್ಲಿ 1/2 ಇಂಚ್ ಬಿಟ್ಟಿದ್ನಲ್ವ. ಸೊ ಆ 1/2 ಇಂಚಿನಿಂದ ನಾನು ಈ ರೀತಿಯಾಗಿ ಇದನ್ನು ಹೆಲ್ಪ್ ತೊಗೊಳ್ತಿದ್ದೀನಿ. ಸೊ ನಾನಿಲ್ಲಿ ಸ್ಕೆಚ್ ಪೆನ್ನಿಂದ ಹೆಲ್ಪ್ ತೊಗೊಳ್ತಿದ್ದೀನಿ ಇದನ್ನು. ಸೊ ನೋಡಿ ಈ ರೀತಿಯಾಗಿ ನಾನು ಇದನ್ನು ಒಳಗಡೆ ಸೇರಿಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆನಾ. ಸೊ ಇಲ್ಲಿ ಎಕ್ಸ್ಟ್ರಾ ನಾವು ಸ್ಟಿಚ್ ಮಾಡಿರೋದು ಬಟ್ಟೆ ಇರುತ್ತಲ್ವ ಅರ್ಧ, ಅದನ್ನು ನಾವು ಒಳಗಡೆ ತೊಗೊಳ್ತಾ ಹೋಗ್ತೀವಿ. ಸೊ ನಾವಿಲ್ಲಿ ಮೇಲ್ಗಡೆದಿದೆ ಅಲ್ವಾ. ಸೊ ಈ ಮೇಲ್ಗಡೆನ ನಾವು ಸರಿಸ್ಕೊಳ್ತಾ ಹೋಗೋಣ. ಸೊ ಅದಕ್ಕೆ ನಾವು ಈ ರೀತಿಯಾಗಿ ಸ್ಕೆಚ್ ಆಗಿರ್ಬೋದು, ಬೇರೆ ಏನಾದರೂ ಇದ್ದರೆ ನೀವು ಹೆಲ್ಪ್ ತೊಗೋಬೋದು. ಸೊ ನಾನು ಇದನ್ನು ಫುಲ್ಲು ಅರ್ಧ ಫುಲ್ಲಲ್ಲ, ಅರ್ಧ ಅಷ್ಟೇ ನಾನು ಇದನ್ನು ಒಳಗೆ ಸೇರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ ಕ್ಲಿಯರಾಗಿ. ಸೊ ಈ ಕಡೆ 1/2 ಇಂಚ್ ಇದೆ, ಮೇಲ್ಗಡೆ ನಾವು ತೊಗೊಳೋಕ್ಕೆ ಟ್ರೈ ಮಾಡೋಣ. ಸೊ ಈ ರೀತಿಯಾಗಿ ಟ್ರೈ ಮಾಡೋಣ ತೊಗೊಳೋಕ್ಕೆ. ಸೊ ನಾವು ಸ್ಟಿಚ್ ಮಾಡಿರ್ತೀವಲ್ವ ಆ ಸೈಡು ಬರಬಾರ್ದು, ಅಂದರೆ ಡೋರಿ ಇರೋ ಸೈಡನ್ನ ನಾವು ತೊಗೊಳ್ಬಾರ್ದು. ಸೊ ನೋಡಿ, ಸೊ ಈ ಕಡೆ ಸ್ವಲ್ಪ ಸೈಡ್ ಇದೆ ಅಲ್ವಾ. ಸೊ ಇಲ್ಲಿ ಡೋರಿ ನಾವು ಸ್ಟಿಚ್ ಮಾಡಿರೋದಿದೆ ಸೈಡಲ್ಲಿ. ಸೊ ಅದನ್ನು ಮತ್ತು ಮೇಲೆ ಬಟ್ಟೆನ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಕ್ರಾಸಾಗಿ. ಸೊ ಈ ರೀತಿಯಾಗಿ ಕ್ರಾಸಾಗಿ ಬಟ್ಟೆನ ಸ್ಟಿಚ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ ಒಂದಿಟ್ಟು. ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾವು ಇದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ನೋಡಿ ಇದೇ ಸಿಂಪಲ್ಲಿ ನಮ್ಗೆ ಲಟ್ಕನ್ನ ರೆಡಿ ಆಯಿತು. ಸೊ ಸಿಂಪ್ಲಿ ಇಷ್ಟೇ ಫ್ರೆಂಡ್ಸ್ ಇದು ಲಟ್ಕನ್ ಮಾಡೋದು. ಸೊ ತುಂಬಾ ಈಸಿ ಇದೆ, ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಸೊ ನೋಡಿ ಇದು ಈ ರೀತಿಯಾಗಿ ಸ್ಟಿಚಿಂಗ್ ಇಲ್ಲಿ ಕಾಣಿಸ್ತಿಲ್ಲ. ಸೊ ಸಿಂಪ್ಲಿ ತುಂಬಾ ಈಸಿಯಾಗಿ ಮಾಡ್ಬೋದು ನಾವು.
ಸೊ ಫ್ರೆಂಡ್ಸ್ ನೋಡಿ ಯಾವ ರೀತಿಯಾಗಿ ಲಟ್ಕೊಂಡು ಬಂದಿದೆ ಅಂತ. ಸೊ ಇಲ್ಲಿ ಸ್ಟಿಚಿಂಗ್ ಕಾಣಿಸ್ತಿದೆ, ಅಷ್ಟು ಲುಕ್ ಕಾಣಲ್ಲ. ಸೊ ಈ ರೀತಿಯಾಗಿ ನಾವು ಸಿಂಪ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ, ಲುಕ್ ಕಾಣುತ್ತೆ. ಓಕೆನಾ, ತುಂಬ ಈಸಿಯಾಗಿದೆ ಇದು ಸ್ಟಿಚಿಂಗು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.